ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಗುದ್ದಲಿ ಪೂಜೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಕುಣಿಗಲ್ ತಾಲೂಕಿನ ಹುತ್ರಿ, ನೀಲಸಂದ್ರ, ಸೀನಪ್ಪನಹಳ್ಳಿ, ಕಾಡುಮತ್ತಿಕೆರೆ, ಯಾಚಘಟ್ಟ, ಬಾಗೇನಹಳ್ಳಿ ಹಾಗೂ ಇನ್ನು ಮುಂತಾದ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಬಸ್ ತಂಗು ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಡಾಕ್ಟರ್ ಸಿಎ ಮಂಜುನಾಥ್ ಮಾತನಾಡಿ, ಈ ದಿನ ಕುಣಿಗಲ್ ತಾಲೂಕಿನ 12 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸತ್ವ ಗ್ರೂಪ್ ಸಹಾಯದೊಂದಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ನಾನು ಸಂಸದನಾದ ಮೇಲೆ ಯಡಿಯೂರಿನಿಂದ ಕುಣಿಗಲ್ವರೆಗೆ 7 ಕಡೆ ಅಂಡರ್ಪಾಸ್ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಮತ್ತು ಕನಕಪುರ ಭಾಗದಲ್ಲಿ ಆನೆ ಹಾವಳಿ ತಪ್ಪಿಸಲು ರೈಲ್ವೆ ಕಂಬಿಗಳಿಂದ ತಡೆಗೋಡೆ ನಿರ್ಮಾಣ ಹಾಗೂ ಕೊಬ್ಬರಿಗೆ ಬೆಂಬಲ ಬೆಲೆ ಮತ್ತು ಆನೆ ದಾಳಿಗಳಿಂದ ಮೃತಪಟ್ಟ ರೈತರಿಗೆ 15 ಲಕ್ಷ ಇದ್ದ ಪರಿಹಾರವನ್ನು 25 ಲಕ್ಷಕ್ಕೆ ಏರಿಸಲು ಸಚಿವರಿಗೆ ಮನವಿಯನ್ನ ಮಾಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಎನ್ಡಿಎ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ತಹಶೀಲ್ದಾರ್ ಅವರು ಕೂಡ ರಶ್ಮಿ ಅವರು ಇಲ್ಲಿದ್ದಾರೆ. ಬಹಳ ಮುಖ್ಯವಾದದ್ದು ಈಗೊಂದು ಘಟ್ಟ ಆಗುತ್ತಿದ್ದು, ಇದರ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಈ ನಿರ್ವಹಣೆ ಯಾಕೆಂದ್ರೆ ಇನ್ನೂ ಕೂಡ ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು 250 ಶುದ್ಧ ನೀರು ಕುಡಿಯುವ ಘಟಕಗಳು ಇದಾವೆ ಅಂತ ಕೇಳಿದ್ದೆ. ಅದರಲ್ಲಿ ಕೆಲವು ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಕುಡಿಯುವ ನೀರು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅಥವಾ ಈ ನಮ್ಮ ಸೇವಿಸುವ ಆಹಾರ ಆಗ್ಬೋದು ಅಥವಾ ಕುಡಿಯ ನೀರಾಗ್ಬೋದು, ಅದು ಸರಿ ಇಲ್ಲ ಅಂದ್ರೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಇವತ್ತು ಜಲ್ ಜೀವನ್ ಸ್ಕೀಮ್ ಅಂತ ಏನಿದೆ, ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡಿರ್ತಕ್ಕಂಥ ಇವತ್ತು ಜಲ್ ಜೀವನ್ ಸ್ಕೀಮ್ ಅಲ್ಲಿ ಅಂದ್ರೆ ಮನೆಗೆ ನಲ್ಲಿ ನೀರು ಕೊಡತಕ್ಕಂಥ ವ್ಯವಸ್ಥೆ ಇವತ್ತು ಭಾರತ ದೇಶದಲ್ಲಿ ಈ ಯೋಜನೆ ಅಡಿ ಕಳೆದ 7 ವರ್ಷದಲ್ಲಿ ಸುಮಾರು 12 ಕೋಟಿ ಮನೆಗಳಿಗೆ ಈ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅದರಿಂದ ನಾನು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸ್ತೇನೆ ಮತ್ತು ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ. ಹಾಗಾಗಿ ಅಂದ್ರೆ ಎಲ್ಲ ಮನೆಗೆ ಏನೇನು ಅವಶ್ಯಕತೆ ಎಲ್ಲ, ಒಂದು ಗ್ಯಾಸ್ ಬೇಕು, ಅದು ಕೊಟ್ಟಿದೆ ಉಜ್ವಲ ಸ್ಕೀಮ್ ಅಲ್ಲಿ. ಮನೆಗೆ ನೀರು ಬೇಕು, ನಮ್ಮ ಜಲ್ ಜೀವನ್ ಸ್ಕೀಮು. ಆಮೇಲೆ ಮನೆಗೆ ನಮಗೆ ಇದು ಸ್ವಚ್ಛತೆಗೆ ಶೌಚಾಲಯಗಳು ಬೇಕು. ಈ ರೀತಿ ಕಾರ್ಯಕ್ರಮಗಳನ್ನ ಇವತ್ತು ಇದಕ್ಕೆ ನಮ್ಮ ಸತ್ವ ಕನ್ಸ್ಟ್ರಕ್ಷನ್ ಮುಖ್ಯಸ್ಥರಾದಂಥ ನಮ್ಮ ಸಂಜಯ್ ಅಗರ್ವಾಲ್ ಅವರಿಗೆ ಇವತ್ತು ನಾನು ಅವರಿಗೆ ಒಂದು ಬೇಡಿಕೆ ಇಟ್ಟೆ. ಇವತ್ತು ಕುಣಿಗಲ್ ಪ್ರದೇಶದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಘಟಕಗಳು ಬೇಕು ಅಂದಾಗ ಅವರು ತುಂಬು ಹೃದಯದಿಂದ, ಉದಾರ ಮನಸ್ಸಿನಿಂದ ಇಲ್ಲ ನಾವು ಮಾಡಿಕೊಡ್ತೀವಿ, ಅವರಲ್ಲೇ ಒಂದು ಕನ್ಸ್ಟ್ರಕ್ಷನ್ ವಿಭಾಗ ಇದೆ, ಅವ್ರ ಮೂಲಕ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು.